ಒಂದು ಅಗರಬತ್ತಿ ಫ್ಯಾಕ್ಟ್ರಿ ಮಾಡಿ ಒಂದು ಮುಂದೆ ಬರುವಂಥ ಸಾಧ್ಯತೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ. ಹಾಗೆ ಒಂದು ಮಷಿನನ್ನು ನಾವು ತಗೊಂಬಂದಿದ್ದೀವಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆನೂ ನಾವು ತಿಳ್ಕೊಂಡಿರಬೇಕು. 10 ಮಷಿನ್ನಿಗೆ ಒಂದು ಡ್ರೈಯರ್ ಬೇಕಾಗುತ್ತೆ. ಮಿಕ್ಸರ್ ಅಂತ ಹೇಳಿದ್ರೆ ನಾವು ಮನೇಲಿ ಹೆಂಗೆ ಸಾಂಬಾರಕ್ಕೆ ಹಾಕಿ ಅದು ರೆಡಿ ಹೆಂಗೆ ಕೊಡುತ್ತಲ್ಲ, 800 kg ಕಡ್ಡಿ ಅಂತ ತೊಗೊಂಬಂದ್ವಿ ಅಂದರೆ ಒಂದು 62,000 ರೂಪಾಯಿ ಆಗುತ್ತೆ ಸರ್. ಪಾಕೆಟ್ ಮಾಡಿ 1 kg ಅರ್ಧ kg ಪಾಕೆಟ್ ಮಾಡಿ ಲೋಕಲ್ ಅಂಗಡಿಗಳಿಗೆ ಬಂದು ಒಯ್ತಾರೆ, ಹಳ್ಳಿಯಿಂದ ಬಂದು ಒಯ್ತಾರೆ. ಫಸ್ಟ್ ಆಫ್ ಆಲ್ ನಮ್ಮದೊಂದು ಬ್ರ್ಯಾಂಡ್ ಇದೆ, ನಮ್ಮದು ರಾಬತ್ತಿ ಈ ಥರ ರೆಡಿ ಮಾಡಿದ್ದೀವಿ, ನಮ್ಮ ರಾಬತ್ತಿ ಹಚ್ಚಿ ನೋಡಿ ಅಂಥೇಳಿ ಅಂಗಡಿಗಳಿಗೆ ಸೇಲ್ಮ್ಯಾನ್ಗಳನ್ನು ಕಾನ್ಸೆಪ್ಟ್ ಮಾಡ್ಕೋಬೇಕು ಸರ್. ನಾವು ಫಾರ್ 1 kgಗೆ 15 ರೂಪಾಯಿ ಉಳಿಸ್ಬೋದು ಸರ್. ನಾವು ಕೈಯಲ್ಲಿ ಉಳಿದು ಒಂದು 40-30 ರೂಪಾಯಿ ಉಳಿಯುತ್ತೆ. ಇದು ಕಡಿಮೆ ಬಂಡವಾಳದಲ್ಲೂ ಕೈತುಂಬ ಲಾಭ ನೀಡುವ ಉದ್ಯಮ. ಗ್ರಾಮದಿಂದ ಪಟ್ಟಣದವರೆಗೆ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸ್ತಾ ಇರುವ ಬಿಸ್ನೆಸ್. ಸದಾಕಾಲ ಬೇಡಿಕೆ ಹೊಂದಿರುವ ಉತ್ಪನ್ನವೇ ಇದರ ಪ್ಲಸ್ ಪಾಯಿಂಟ್. ಇದೇ ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ನಾನು ಶ್ವೇತಾ. ಸ್ವಂತ ಉದ್ಯಮ ಅನ್ನೋದು ಬಹು ಜನರ ಕನಸು. ಮಹಿಳೆಯರಿಗಂತೂ ಉದ್ಯೋಗ ಅನ್ನೋದು ಸ್ವಾವಲಂಬನೆಯ ಸಂಕೇತ. ಮನೆಯಲ್ಲಿಯೇ ಇದ್ದು ತಾನು ಉದ್ಯಮಿಯಾಗಬೇಕು ಅಂದುಕೊಂಡವರ ಕನಸಿಗೂ ರೆಕ್ಕೆ ಹಚ್ಚಿದ ಬಿಸ್ನೆಸ್ ಇದು. ಕಡಿಮೆ ಬಂಡವಾಳದಲ್ಲೂ ಉತ್ತಮ ಆದಾಯ ಪಡೆದು ಮಹಿಳೆಯರನ್ನ ಉದ್ಯೋಗಿಗಳಷ್ಟೇ ಅಲ್ಲ ಉದ್ಯಮಿಗಳನ್ನಾಗಿಸ್ತಾ ಇರೋದೇ ಅಗರಬತ್ತಿ ಬಿಸ್ನೆಸ್. ಈ ಉದ್ಯಮದ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಿಳೆಯರನ್ನ ಸಬಲೆಯರನ್ನಾಗಿಸುವ ಉದ್ಯಮವಿದು. ಸ್ವಂತ ಉದ್ಯಮ ಆರಂಭಿಸಲು ಅತಿ ಉತ್ತಮ ಕ್ಷೇತ್ರ. ದೊಡ್ಡ ಮಟ್ಟದ್ದೇ ಆಗಿರಲಿ, ಸಣ್ಣ ಮಟ್ಟದ್ದೇ ಆಗಿರಲಿ, ಒಂದು ಸ್ವಂತ ಉದ್ಯಮವಿರಬೇಕು. ನಾನು ಉದ್ಯಮಿ ಆಗುವುದರ ಜೊತೆಗೆ ಒಂದಷ್ಟು ಮಂದಿಗೆ ಉದ್ಯೋಗವನ್ನ ನೀಡಬೇಕು ಎಂದುಕೊಂಡು ಕನಸನ್ನ ಹೊತ್ತವರು ನಿಮ್ಮ ನಡುವೆಯೇ ಸಾಕಷ್ಟು ಮಂದಿ ಇದ್ದಾರೆ. ಮನೆಯ ಜವಾಬ್ದಾರಿ, ಬದುಕಿನ ಅನಿವಾರ್ಯತೆ ಅವರ ಕನಸಿನ ಹಾದಿಯನ್ನ ಕೊಂಚ ಪಕ್ಕಕ್ಕೆ ಸರಿಸಿರುತ್ತೆ. ಹಾಗಂದ ಮಾತ್ರಕ್ಕೆ ಅವಕಾಶಗಳೇ ಮುಚ್ಚಿ ಹೋದ್ವು ಎನ್ನುವಂತೇನೂ ಇಲ್ಲ. ಬದುಕಿನ ಬಂಡಿ ಸಾಗಿಸೋಕೆ 101 ಹಾದಿ ಇದೆ ಎಂಬ ದೃಢ ನಿರ್ಧಾರವಿದ್ರೆ ಉದ್ಯಮಿಯಾಗುವುದಕ್ಕೆ 101 ಆಯ್ಕೆ ತೆರೆದುಕೊಳ್ಳಬಲ್ಲದು. ಅಂಥ ಆಯ್ಕೆಗಳನ್ನ ಮಹಿಳೆಯರಿಗಾಗಿಯೇ ಸೃಷ್ಟಿಸಿಕೊಟ್ಟು ಗ್ರಾಮ್ಯ ಮಟ್ಟದಿಂದ ಪಟ್ಟಣದವರೆಗೆ ಇಂದು ಮಹಿಳೆಯರನ್ನ ಸದೃಢಗೊಳಿಸುತ್ತಿರುವ ಉದ್ಯಮವೇ ಅಗರಬತ್ತಿ. ಆರ್ಥಿಕ ಬೆಳವಣಿಗೆಗೆ ಪೂರಕವಾದ 4ನೇ ದೊಡ್ಡ ಕ್ಷೇತ್ರ. ದೇಶದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಸರಕು. ಹೌದು, ಅಗರಬತ್ತಿ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುವಂತಹ ವಸ್ತು. ದೇವರ ಪೂಜೆಗೆ, ಮನೆಯಲ್ಲಿ ಉತ್ತಮ ಸೌಗಂಧ ಇರಲಿ ಎನ್ನುವ ಕಾರಣಕ್ಕೆ ಇವುಗಳನ್ನ ಹೆಚ್ಚಾಗಿ ಬಳಕೆ ಮಾಡಲಾಗ್ತಾ ಇದೆ. ದೇಶದಲ್ಲಿ ಪ್ರಸಕ್ತ ವರ್ಷದಲ್ಲಿ ಅಗರಬತ್ತಿಯ ಮಾರುಕಟ್ಟೆ ಮೌಲ್ಯ 12,000 ಕೋಟಿ ರೂಪಾಯಿಗಳು. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಕ್ಯಾಟಗರಿ ಕ್ಷೇತ್ರದಲ್ಲಿ ಬರುವ ಅಗರಬತ್ತಿ ದೇಶದಲ್ಲಿ ಅತಿ ವೇಗವಾಗಿ ಮಾರಾಟವಾಗುವ ಸರಕುಗಳ ಪೈಕಿ ಒಂದು. ಈ ಕ್ಷೇತ್ರ ಭಾರತದ ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿರೋ 4ನೇ ಅತಿದೊಡ್ಡ ಕ್ಷೇತ್ರವಾಗಿದ್ದು ವರ್ಷದಿಂದ ವರ್ಷಕ್ಕೆ ಕ್ಷೇತ್ರ ವಿಸ್ತರಣೆ ಆಗ್ತಾ ಇದೆ. ಕ್ರಿಸಿಲ್ನ ವರದಿಗಳ ಪ್ರಕಾರ ಈ ವಲಯವು 2022ರಲ್ಲಿ 10% ಬೆಳವಣಿಗೆಯನ್ನ ದಾಖಲಿಸುತ್ತಿದೆಯಂತೆ. ಹೀಗೆ ದಿನದಿಂದ ದಿನಕ್ಕೆ ಕ್ಷೇತ್ರ ವಿಸ್ತರಿಸಿಕೊಳ್ಳುತ್ತಿರುವ ಎಫ್ಎಂಸಿಜಿ ವಲಯದ ಪ್ರಮುಖ ಸರಕುಗಳಲ್ಲಿ ಒಂದು ಅಗರಬತ್ತಿ. ಈ ಇಂಡಸ್ಟ್ರಿಯ ಬಗ್ಗೆ ತಿಳಿದುಕೊಂಡವರ ಸಂಖ್ಯೆ ಕಡಿಮೆ. 5 ರೂಪಾಯಿಗಳಿಂದ 100 ರೂಪಾಯಿಗಳವರೆಗೆ ಸಿಗಬಲ್ಲ ಅಗರಬತ್ತಿ ಪ್ಯಾಕೆಟ್ಗಳನ್ನು ನೋಡಿದ ಎಷ್ಟೋ ಮಂದಿ ಇದನ್ನೊಂದು ಉದ್ಯಮವಾಗಿಯೂ ತೆಗೆದುಕೊಳ್ಳಬಹುದು ಎಂದು ಯೋಚಿಸಿಯೂ ಇರುವುದಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಯೋಚಿಸಿ ಉದ್ಯಮ ಆರಂಭಿಸಿದ್ರೆ ಯಶಸ್ವಿಯಾಗುವುದಂತೂ ಖಂಡಿತ. ಅದಕ್ಕೆ ನೈಜ ಉದಾಹರಣೆಯೇ ಹಾವೇರಿ ಜಿಲ್ಲೆಯ ಅಗರಬತ್ತಿ ಉದ್ಯಮಿ ಶ್ರೀಮತಿ ರೂಪಾ ಶಿವು ಅಂಬ್ಲೇರ್.
ಗೃಹಿಣಿಯಾಗಿದ್ದ ರೂಪಾ ಶಿವು ಇಂದಿಗೆ 10 ಮಂದಿ ಮಹಿಳೆಯರಿಗೆ ಕೆಲಸ ನೀಡುತ್ತಿರುವ ಉದ್ಯಮಿ. ಗ್ರಾಮಗಳು ಸದೃಢವಾದಾಗಷ್ಟೇ ದೇಶ ಅಭಿವೃದ್ಧಿ ಹೊಂದುವುದು ಎನ್ನುವ ಮಾತಿಗೆ ಇವರು ನಿದರ್ಶನವೆಂದರೂ ಅತಿಶಯೋಕ್ತಿಯೇನಲ್ಲ. ತಮ್ಮ ಆಸಕ್ತಿ ಉದ್ಯಮಿಯಾಗಬೇಕೆಂಬ ಕನಸನ್ನ ಅಗರಬತ್ತಿ ಮೂಲಕ ಈಡೇರಿಸಿಕೊಂಡು ಗ್ರಾಮದ ಮಹಿಳೆಯರ ಪಾಲಿಗೂ ಆದರ್ಶವಾಗಿರುವ ಇವರು ಇದೇ ಉದ್ಯಮವನ್ನ ಆರಂಭಿಸಿದ್ದು ಏಕೆ? ಈ ಯೋಜನೆ ಶುರುವಾಗಿದ್ದು ಹೇಗೆ ಅಂತ ಅವರೇ ಹೇಳ್ತಾರೆ ಕೇಳಿ. ನಮಸ್ತೆ, ನಾನು ರೂಪಾ ಶಿವು ಅಂಬ್ಲೇರ್ ಅಂತೇಳಿ ಸ್ವತಃ ಇಲ್ಲೇ ರಟ್ಟಿಹಳ್ಳಿಯಲ್ಲಿ ವಾಸವಾಗಿದ್ದೇನೆ. ನಾನು ಬಂದುಬಿಟ್ಟು ಒಬ್ಬ ಗೃಹಿಣಿ ಆಗಿದ್ದೆ. ಗೃಹಿಣಿ ಆಗಿದ್ದಾಗ ನಾನು ಒಂದು ಧರ್ಮಸ್ಥಳ ಯೋಜನೆಯಲ್ಲಿ ಒಬ್ಬ ಸದಸ್ಯಳಾಗಿ ಇದ್ದೆ. ಆ ಒಂದು ಧರ್ಮಸ್ಥಳ ಯೋಜನೆಯಿಂದ ನಮಗೊಂದು ಪಿಕ್ನಿಕ್ ಅಂತೇಳಿ ಕರ್ಕೊಂಡು ಹೋಗ್ತಾರೆ, ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತೇಳಿ. ಆ ಒಂದು ಸಮಯದಲ್ಲಿ ಹೋದಾಗ ಒಂದು ಮಹಿಳೆ ಒಂದೇ ಒಂದು ಮಷಿನನ್ನು ಇಟ್ಕೊಂಡು ಅಗರಬತ್ತಿ ರೆಡಿ ಮಾಡಿಬಿಟ್ಟು ಅವರು ಸ್ವಂತ ಉದ್ಯೋಗ ಅಂಥೇಳಿ ಮಾಡ್ಕೊತಾ ಇದ್ರು. ನನಗೂ ಒಂದು ಕನಸಿತ್ತು, ಒಂದು ಅಗರಬತ್ತಿ ಒಂದು ಏನೋ ಒಂದು ಉದ್ಯೋಗ ಮಾಡಬೇಕು ಅನ್ನೋ ಒಂದು ಆಸೆ ಹಂಬಲ ಭಾಳ ಇತ್ತು. ಆ ಒಂದು ಟೈಮಲ್ಲಿ ಆ ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮದಿಂದ ಹೋದಾಗ ಆ ಒಂದು ಮಹಿಳೆ ಮನೇಲಿ ಒಂದು ಮಷಿನ್ ಇಟ್ಕೊಂಡ್ಬಿಟ್ಟು ರೆಡಿ ಮಾಡೋದನ್ನು ನೋಡಿದೆ. ಅವತ್ತೇ ಡಿಸೈಡ್ ಮಾಡಿದೆ, ಇದು ಒಂದು ಮಷಿನ್ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಅಂದಮೇಲೆ ನಾನು ಕೂಡ ಒಂದು ಉದ್ಯೋಗ ಮಾಡಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ ಆಯಿತು. 2 ಲಕ್ಷ ರೂಪಾಯಿಗಳಿದ್ರೂ ಉದ್ಯಮ ಆರಂಭ. ಬಿಸಿನೆಸ್ ವಿಸ್ತರಣೆಗೂ ಇದೆ ಅವಕಾಶ. ಮಹಿಳೆಯರಿಗೆ ಕೆಲಸ ನೀಡಬೇಕು, ತಾನೊಬ್ಬ ಉದ್ಯಮಿ ಆಗಬೇಕು ಎನ್ನುವ ಹಂಬಲದೊಂದಿಗೆ ರೂಪಾ ಅವರು ಈ ಉದ್ಯಮವನ್ನ ಆರಂಭಿಸ್ತಾರೆ. ತನ್ನಂತೆಯೇ ಸ್ವಾವಲಂಬಿಯಾಗ ಬಯಸುವ ಯಾರು ಬೇಕಾದರೂ ಉದ್ಯಮಿ ಆಗಬಹುದು. ಮನೆಯಲ್ಲೇ ಕುಳಿತು ಹೆಣ್ಣು ಮಗಳು ಕೂಡ ಈ ಉದ್ಯಮವನ್ನ ನಿರಾಯಾಸವಾಗಿ ಸರಿದೂಗಿಸಬಲ್ಲಳು ಎನ್ನುವುದು ರೂಪಾ ಅವರ ಮಾತು. ಇನ್ನು ಈ ಉದ್ಯಮಕ್ಕೆ ಹೆಚ್ಚಿನ ಬಂಡವಾಳ ಬೇಕು ಅಂತಲೂ ಇಲ್ಲ. ಮೊದಲಿಗೆ ಶುರು ಮಾಡುವವರು 2 ಲಕ್ಷ ರೂಪಾಯಿಗಳಿಂದಲೂ ಬಿಸ್ನೆಸ್ ಆರಂಭಿಸಬಹುದು. ಆ ಬಳಿಕ ಇನ್ನೊಂದಷ್ಟು ಮಂದಿಗೆ ಉದ್ಯೋಗ ನೀಡಬೇಕು ಅಂದುಕೊಂಡ್ರೆ 6 ರಿಂದ 7 ಲಕ್ಷದವರೆಗೆ ಬಂಡವಾಳವನ್ನ ವಿಸ್ತರಿಸಿಕೊಳ್ಳಬಹುದು. ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಗಂಧದ ಕಡ್ಡಿ ರಫ್ತು ದೇಶ. ವಿದೇಶಗಳಲ್ಲೂ ಭಾರತದ ಅಗರಬತ್ತಿಗೆ ಬೇಡಿಕೆ. ಇನ್ನು ಮಾರುಕಟ್ಟೆ ವಿಚಾರದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಗಂಧದ ಕಡ್ಡಿಗೆ ಯಾವಾಗಲೂ ಬೇಡಿಕೆ ಇದ್ದೇ ಇದೆ. ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ ಭಾರತದ ಅಗರಬತ್ತಿಗಳಿಗೆ ಬೇಡಿಕೆ ಇದೆ. ಒಳ್ಳೆಯ ಸುವಾಸನೆ ಇರುವ ಅಗರಬತ್ತಿಯ ಬ್ರ್ಯಾಂಡ್ ಮಾರುಕಟ್ಟೆಗೆ ಬಂದ್ರೆ ಜನರು ಖರೀದಿ ಮಾಡೋದು ನಿಶ್ಚಿತ. ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ತಯಾರಾಗುವ ಅಗರಬತ್ತಿಗಳಿಗೆ ವಿದೇಶಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಅಮೆರಿಕ, ಬ್ರಿಟನ್ ಹಾಗೂ ಆಸ್ಟ್ರೇಲಿಯಾ ದೇಶಗಳಿಗೆ ಭಾರತದಿಂದ ಅತಿ ಹೆಚ್ಚು ಅಗರಬತ್ತಿ ರಫ್ತಾಗುತ್ತದೆ. ವಿಶ್ವದಲ್ಲೇ ಅತಿ ಹೆಚ್ಚು ಅಗರಬತ್ತಿಗಳನ್ನು ರಫ್ತು ಮಾಡುವ 2ನೇ ಅತಿ ದೊಡ್ಡ ರಾಷ್ಟ್ರವೆಂದರೆ ಅದು ಭಾರತ. ಬಿಸಿನೆಸ್ಗೆ ಯಾವೆಲ್ಲ ಪರವಾನಗಿ ಅಗತ್ಯ? ಅಗರಬತ್ತಿ ಬಿಸ್ನೆಸ್ನ ನೀವು ಮನೆಯಿಂದಲೂ ಆರಂಭಿಸಬಹುದು. ಆದರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಫ್ಯಾಕ್ಟರಿ ರೀತಿಯಲ್ಲಿ ಬಿಸ್ನೆಸ್ ಮಾಡುವವರಾದರೆ ಅದಕ್ಕೆ ಅಗತ್ಯವಾದ ಪರವಾನಗಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಗ್ರಾಮೀಣ ಭಾಗದಲ್ಲಿ ಫ್ಯಾಕ್ಟರಿ ತೆರೆಯೋದಾದ್ರೆ ಅದಕ್ಕೆ ಗ್ರಾಮ ಪಂಚಾಯಿತಿಯ ಅನುಮತಿ ಅಗತ್ಯ. ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಉದ್ಯಮ ಆರಂಭಿಸೋದಾದ್ರೆ ಸ್ಥಳೀಯ ಆಡಳಿತದಿಂದ ಪರವಾನಗಿಯನ್ನ ಪಡೆದುಕೊಳ್ಳುವುದರ ಜೊತೆಗೆ ಟ್ರೇಡ್ ಲೈಸೆನ್ಸ್ ಪಡ್ಕೊಳ್ಬೇಕು. ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದ್ದಲ್ಲಿ ಲೇಬರ್ ಲೈಸೆನ್ಸ್ ಕೂಡ ಪಡೆದುಕೊಂಡು ಉದ್ಯಮವನ್ನ ಆರಂಭಿಸೋದು ಉತ್ತಮ. ಯಂತ್ರೋಪಕರಣಗಳ ಬೆಲೆ ಎಷ್ಟು ಗೊತ್ತಾ? ಬಂಡವಾಳ, ಪರವಾನಗಿಯ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಈಗ ಉದ್ಯಮಕ್ಕೆ ಯಾವೆಲ್ಲ ಯಂತ್ರೋಪಕರಣಗಳು ಬೇಕಾಗುತ್ತೆ ಅಂತ ನೋಡೋಣ. ಅಗರಬತ್ತಿಯನ್ನ ಮಾಡುವುದಕ್ಕೆ ಅದರದ್ದೇ ಆದ ಮಷಿನ್ ಇದೆ. ಹಿಟ್ಟನ್ನು ಮಿಕ್ಸ್ ಮಾಡುವ ಹಾಗೂ ಸ್ಟಿಕ್ಸ್ಗಳಿಗೆ ಹಿಟ್ಟನ್ನು ಹೊಸೆದು ಅಗರಬತ್ತಿ ತಯಾರಿಸುವ ಮಷಿನ್ ಇದೆ. ಇದರ ಜೊತೆಗೆ ಡ್ರೈಯರ್ ಕೂಡ ಬೇಕಾಗುತ್ತೆ. ಅಗರಬತ್ತಿ ಮಷಿನ್ಗಳನ್ನ ಬೆಂಗಳೂರಿನಂಥ ಸಿಟಿಗಳಿಂದ ತರಿಸಿಕೊಳ್ಳಬಹುದು. ಈಗೀಗ ಸಾಕಷ್ಟು ಅಗರಬತ್ತಿ ಇಂಡಸ್ಟ್ರಿಗಳು ಕೂಡ ಇವೆ. ಅಲ್ಲಿಂದಲೂ ಮಷಿನ್ಗಳನ್ನ ಖರೀದಿ ಮಾಡಬಹುದು.
ಒಂದು ಯಂತ್ರೋಪಕರಣಕ್ಕೆ 1,60,000 ರೂಪಾಯಿಗಳು ಬೇಕಿದ್ದು ಅವುಗಳ ಎಲ್ಲಾ ಸಾಮಗ್ರಿಗಳ ಬಗ್ಗೆಯೂ ತಿಳಿದುಕೊಂಡಿರಬೇಕು. ಪ್ರತಿಯೊಂದು ಬೇಕು ಇದಕ್ಕೆ ಮೆಟ್ರಲ್ಲು. ಏನಾದರೂ ಮಷಿನ್ನು ನಟ್ಟುಗಳು ಹೋದರೆ, ಆಮೇಲೆ ಥ್ರೆಡ್ಗಳು ಹೋದರೆ, ರಾಕೆಟು, ಡೈ ಅವೆಲ್ಲ ಇರುತ್ತೆ. ಅಂದರೆ ಒಂದು ಅಗರಬತ್ತಿ ಮಷಿನ್ಗೆ ತನ್ನದೇ ಆದ ಒಂದು ಮಷಿನರಿ ಸಾಮಾನುಗಳಿದ್ದಾವೆ. ಆ ಸಾಮಾನುಗಳು ಏನಾದರೂ ಅದು ರನ್ನಿಂಗ್ ಆಗಿ ಅದು ಸವಿಕೆ ಬರುತ್ತೆ. ಸವಿಕೆ ಬಂದಾಗ ಅದು ಮತ್ತೆ ಕಟ್ಟಾಗಿಬಿಡುತ್ತೆ ರಾಡು ಅಂತೇಳಿ. ಆವಾಗ ಅದನ್ನು ತೆಗೆದುಬಿಟ್ಟು ಬೇರೆದನ್ನು ಹಾಕ್ಬೇಕಪ್ಪ ಅಂತೇಳಿ ಹೊಸ ತರಲೇಬೇಕು. ಒಂದು ರಾಡಿಗೆ 400 ರೂಪಾಯಿ ಬೀಳುತ್ತೆ. ಡೈ ಅಂತ ಸಿಗುತ್ತೆ, ರಾಕೆಟ್ ಅಂತ ಸಿಗುತ್ತೆ. ಆಮೇಲೆ ಪ್ರತಿಯೊಂದೂ ಅದನ್ನು ಮಷೀನಿಗೆ ಏನೇನು ಬೇಕಲ್ಲ ಅದನ್ನು ತೊಗೊಂಬಂದೆ ನಾವು ಸೆಟ್ ಮಾಡ್ಕೊಂಡು ಅದನ್ನು ಮೂವ್ ಮಾಡ್ಬೇಕು ಸರ್. ಇನ್ನು ಕಚ್ಚಾ ಪದಾರ್ಥಗಳ ವಿಚಾರಕ್ಕೆ ಬರೋದಾದ್ರೆ, ಅಗರಬತ್ತಿ ಮಾಡೋದಕ್ಕೆ ಅಗತ್ಯವಿರುವ ಕಚ್ಚಾ ಪದಾರ್ಥಗಳು ಇಂಡಸ್ಟ್ರಿಗಳಿಂದಲೇ ದೊರೆಯುತ್ತೆ. ಕಚ್ಚಾ ಪದಾರ್ಥಗಳನ್ನು ಅಲ್ಲಿಂದಲೇ ಖರೀದಿಸಿ ತಯಾರಿಸಿದ ಉತ್ಪನ್ನವನ್ನ ಅದೇ ಕಂಪನಿಗಳಿಗೆ ಮಾರಾಟ ಮಾಡಬಹುದು. ಈಗಾಗಲೇ ಅಗರಬತ್ತಿಯ ಸಾಕಷ್ಟು ಬ್ರ್ಯಾಂಡ್ಗಳಿದ್ದು ಆ ಕಂಪನಿಗಳಿಂದಲೇ ಅಗತ್ಯವಿರುವ ಕಚ್ಚಾ ವಸ್ತುಗಳನ್ನ ಖರೀದಿಸಬಹುದು. ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ, ಅದರ ವೆಚ್ಚವೆಷ್ಟು, ಎಷ್ಟು ಪ್ರಮಾಣದ ಉತ್ಪನ್ನವನ್ನ ತಯಾರಿಸಬಹುದು ಅಂತ ನೀವೇ ಕೇಳಿ. 19 ರೂಪಾಯಿ kg ಹಿಟ್ಟು ಕೊಡ್ತಾರೆ ಸರ್. 125 ರೂಪಾಯಿ ಕಡ್ಡಿ ಕೊಡ್ತಾರೆ. ಎಲ್ಲ ಜಿಗಿಟು ಹಿಟ್ಟು ಕಡ್ಡಿ ಎಲ್ಲ ಸೇರೇ ಬರುತ್ತೆ ಅದರಲ್ಲಿ. ಅದನ್ನು ಟೋಟಲಾಗಿ 1 kg ಫಾರ್ 1 kgಗೆ ಇಷ್ಟು ಬೀಳುತ್ತೆ ಅಂತೇಳಿ ನಮಗೆ ಲೆಕ್ಕ ಪ್ರಕಾರ ಕೊಡ್ತಾರೆ. ನಾನು ಒಂದು ಸರಿ ತಂದರೆ 2 ಟನ್ನು ಹಿಟ್ಟು ತರ್ತೀನಿ. ಆಮೇಲೆ ಒಂದು 800 kg ಕಡ್ಡಿ ತರ್ತೀವಿ. ತಂದ್ವಿಯಪ್ಪ ಅಂತೇಳಿದ್ರೆ 1 ತಿಂಗಳಲ್ಲಿ ನಾವು ಫುಲ್ಲು ಕ್ಲಿಯರ್ ಆಗುತ್ತೆ. ಅದನ್ನು ರಾಬತ್ತಿ ಕೊಟ್ಟು ಮತ್ತೆ ಮೆಟ್ರಲ್ ತೊಗೊಂಡು ಉಳಿದದ್ದನ್ನು ಕ್ಯಾಶ್ ತೊಗೊಂಬಂದು ಲೇಬರಿ ಪೇಮೆಂಟ್ ಅದಂತ ಮಾಡ್ತೀವಿ. kg ಲೆಕ್ಕದಲ್ಲೇ ಕೊಡ್ಬೇಕು ಸರ್ ನಾವು. 65 ರೂಪಾಯಿ kg ತೊಗೊತಾರೆ ಅವರು. ನಮಗೆ 19 ರೂಪಾಯಿ ಹಿಟ್ಟು ಕೊಡ್ತಾರೆ, 125 ಕಡ್ಡಿ ಕೊಡ್ತಾರೆ. ಅವರು ನಾವು ರಾಬತ್ತಿ ರೆಡಿ ಮಾಡಿ ಆದಮೇಲೆ ಅದನ್ನು ಅವ್ರು ಪರ್ಚೇಸ್ ತೊಗೊಳ್ಳೋದು 65 ರೂಪಾಯಿ ತೊಗೊತಾರೆ. ಮಾರ್ಕೆಟ್ ಜಾಸ್ತಿ ತಂದರೆ 68 ತೊಗೊತಾರೆ. ಅದಕ್ಕೂ ಕಡಿಮೆ ಇತ್ತಂದ್ರೆ 62 ತೊಗೊತಾರೆ. ಮಾರ್ಕೆಟ್ ಹೆಂಗೆ ಬೀಳುತ್ತೆ, ಮಳೆಗಾಲದಲ್ಲಿ ಜಾಸ್ತಿ ರೇಟ್ ಇರುತ್ತೆ ಸರ್ ರಾಬತ್ತಿಗೆ, ಅವಾಗ ಫುಲ್ ಇದು ಇರುತ್ತೆ. ಬಟ್ ಈ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಡೌನ್ ಇರುತ್ತೆ ಮಾರ್ಕೆಟ್. ಫ್ಯಾಕ್ಟರಿ ಆರಂಭಕ್ಕೆ ಜಾಗ ಎಷ್ಟು ಬೇಕು? ಅಗರಬತ್ತಿ ಬಿಸ್ನೆಸ್ಗೆ ಸ್ಥಳಾವಕಾಶವು ಬಹಳ ಮುಖ್ಯ. ಶುರುವಿನಲ್ಲಿ ಫ್ಯಾಕ್ಟರಿ ಮಾಡುವವರು 5 ರಿಂದ 6 ಮಷಿನ್ಗಳಿಂದ ಆರಂಭಿಸಬಹುದು. ಅಂಥ ಫ್ಯಾಕ್ಟರಿಗೆ 1,500 ದಿಂದ 2,000 ಚದರ ಅಡಿಗಳವರೆಗಿನ ಜಾಗ ಸಾಕಾಗುತ್ತೆ. ಇದರ ಜೊತೆಗೆ ಅಗರಬತ್ತಿಯನ್ನು ಒಣಗಿಸುವುದಕ್ಕೆ ಅನುಕೂಲವಾಗುವಂತೆ ಟೆರೆಸ್ ಅಥವಾ ಫ್ಯಾಕ್ಟರಿಯ ಅಂಗಳದಲ್ಲಿ ಜಾಗವಿದ್ರೆ ಉತ್ತಮ. ಇದರ ಜೊತೆಗೆ ಬಿಸ್ನೆಸ್ಗೆ ಸಂಬಂಧಿಸಿದ ತರಬೇತಿ ಕೂಡ ಬಹಳಾನೇ ಮುಖ್ಯ. ಗಂಧದ ಕಡ್ಡಿ ತಯಾರಿಕೆಗೆ ಕನಿಷ್ಠ 15 ದಿನಗಳವರೆಗೆ ತರಬೇತಿ ಪಡೆಯುವುದು ಅಗತ್ಯ. ತರಬೇತಿ ವೇಳೆಯಲ್ಲಿ ಎಷ್ಟು ಪ್ರಮಾಣದ ಹಿಟ್ಟು ತಯಾರಿ ಮಾಡಿಕೊಳ್ಳಬೇಕು ಎಂಬುದರಿಂದ ಹಿಡಿದು ಯಂತ್ರೋಪಕರಣಗಳ ರಿಪೇರಿವರೆಗೆ ಎಲ್ಲ ವಿಚಾರಗಳನ್ನ ತಿಳಿಸಿಕೊಡ್ತಾರಂತೆ. ಬಗ್ಗೆ ಫುಲ್ ಸ್ಟಡಿ ಇರ್ಬೇಕು ಸರ್ ಮೇನ್. ಈಗ ಬರೀ ನಾವು ಒಂದು ಅಗರಬತ್ತಿ ಫ್ಯಾಕ್ಟ್ರಿ ಮಾಡಿ ನಾನು ಅಗರಬತ್ತಿ ಮಷಿನ್ ಹಿಡ್ಕೊಂಡು ನಾನು ಒಂದು ಉದ್ಯೋಗ ಮಾಡ್ತೀನಿ ಅಂತ ಹೇಳಿದರೆ ಅದು ತಪ್ಪು ಕಲ್ಪನೆ. ಈಗ ಒಬ್ಬ ಮಹಿಳೆ ಮನೆಯಲ್ಲಿ ಅಡುಗೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಅಡುಗೆ ಸಾಂಬಾರಿಗೆ ಪ್ರತಿಯೊಂದು ಸಾಮಾನುಗಳನ್ನು ಹಾಕಿ ಸಾಂಬಾರು ಮಾಡಿದರೆ ಅದು ರುಚಿ ಆಗುತ್ತೆ. ಹಾಗೆ ಒಂದು ಮಷಿನನ್ನು ನಾವು ತಗೊಂಬಂದಿದ್ದೀವಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆನೂ ನಾವು ತಿಳ್ಕೊಂಡಿರಬೇಕು. ತಿಳ್ಕೊಂಡಾಗ ಮಾತ್ರ ಈ ಒಂದು ಅಗರಬತ್ತಿ ಫ್ಯಾಕ್ಟ್ರಿ ಮಾಡಿ ಒಂದು ಮುಂದೆ ಬರುವಂಥ ಸಾಧ್ಯತೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಇನ್ನು ಸಿಬ್ಬಂದಿ ವಿಚಾರಕ್ಕೆ ಬರೋದಾದ್ರೆ 6 ಮಷಿನ್ಗಳನ್ನಿಟ್ಟು ಉದ್ಯಮ ಆರಂಭಿಸಿದ್ರೆ ಕನಿಷ್ಠ 10 ಮಂದಿಯಾದರೂ ಕಾರ್ಮಿಕರು ಬೇಕಾಗ್ತಾರೆ. ಪ್ರತಿ ಮಷಿನ್ನಿಂದ ಅಗರಬತ್ತಿ ತಯಾರಿಸಲು ಒಬ್ಬೊಬ್ಬರಾದ್ರೆ ಅವುಗಳ ಪ್ಯಾಕಿಂಗ್ ಸೇರಿದಂತೆ ಇತರೆ ಕೆಲಸ ಕಾರ್ಯಗಳಿಗೆ ಜನರು ಬೇಕಾಗ್ತಾರೆ. ಕಾರ್ಮಿಕರ ವೇತನದ ಬಗ್ಗೆಯೂ ಮಾಲೀಕರು ಸರಿಯಾಗಿ ಗಮನ ಹರಿಸಬೇಕು. ಕಾರ್ಯನಿರ್ವಹಿಸುವ ಫ್ಯಾಕ್ಟರಿ ಕೂಡ ಕಾರ್ಮಿಕರಿಗೆ ಹೊಂದಿಕೆಯಾಗುವಂತೆ ಇರಬೇಕು. ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ ಇರುವಂತಹ ಕಟ್ಟಡಗಳನ್ನೇ ಆಯ್ಕೆ ಮಾಡುವುದು ಉತ್ತಮ. ಉತ್ಪನ್ನದ ಗುಣಮಟ್ಟವೇ ಬಿಸ್ನೆಸ್ನ ಸಕ್ಸಸ್ ಸೂತ್ರ. ಯಾವುದೇ ಉದ್ಯಮ ಯಶಸ್ವಿಯಾಗಬೇಕು ಅಂದರೆ ಉತ್ಪನ್ನದ ಗುಣಮಟ್ಟ ಬಹಳಾನೇ ಮುಖ್ಯ. ನಿಮ್ಮ ಉತ್ಪನ್ನ ಗುಣಮಟ್ಟದ್ದಾಗಿದ್ರೆ ಅಷ್ಟೇ ಜನರು ಅವುಗಳನ್ನ ಖರೀದಿಸ್ತಾರೆ. ಹಾಗಾಗಿ ಉತ್ಪನ್ನ ತಯಾರಿಯಲ್ಲಿ ಜಾಗರೂಕತೆ ವಹಿಸಿ. ಅಗರಬತ್ತಿ ಬಿಸ್ನೆಸ್ಗೂ ಈ ಅಂಶಗಳು ಅನ್ವಯವಾಗುತ್ತವೆ.
ಹಾಗಾದ್ರೆ ಅಗರಬತ್ತಿ ತಯಾರಿ ಹೇಗ್ ಮಾಡೋದು, ಏನೆಲ್ಲ ಬೇಕಾಗುತ್ತೆ, ಗುಣಮಟ್ಟ ಹೇಗಿರಬೇಕು ಅಂತ ರೂಪಾ ಅವರೇ ತಿಳಿಸ್ತಾರೆ ಕೇಳಿ. ಒಂದು ಫ್ಯಾಕ್ಟ್ರಿ ಮಾಡ್ಬೇಕಪ್ಪ ಅಂತ ಹೇಳಿದರೆ ಒಂದು ಮಿಷಿನ್ ಆದರೆ ಅವರೇ ಕೈಯಲ್ಲೇ ಕಾಲಿಸ್ಕೊಂಡು ಹಿಟ್ಟು ಪೌಡ್ರನ್ನು ಅವರೇ ರೆಡಿ ಮಾಡ್ಬೋದು ರಾಬತ್ತಿನ. ಇಲ್ಲ ನಾವೊಂದು ಫ್ಯಾಕ್ಟ್ರಿನ ಮಾಡ್ತೀವಪ್ಪ ಅಂತ ಹೇಳಿದರೆ 16 ಜನ ಹೆಣ್ಮಕ್ಳಿಗೆ ಕೆಲಸ ಕೊಡ್ತೀವಿ ಅಂದರೆ 10 ಮಷಿನ್ನಿಗೆ ಒಂದು ಡ್ರೈಯರ್ ಬೇಕಾಗುತ್ತೆ. ಡ್ರೈಯರಪ್ಪ ಅಂತ ಹೇಳಿದ್ರೆ ಫಸ್ಟ್ ನಮಗೆ ಬೇಕಾಗಿದ್ದು ಮಿಕ್ಸರ್ ಅಂತ ಹೇಳಿದ್ರೆ ನಾವು ಮನೇಲಿ ಹೆಂಗೆ ಸಾಂಬಾರಕ್ಕೆ ಹಾಕಿ ಅದು ರೆಡಿ ಹೆಂಗೆ ಕೊಡುತ್ತಲ್ಲ ಅದೇ ರೀತಿ ಮಿಕ್ಸರಲ್ಲಿ ನಾವು 10 kg ಹಿಟ್ಟನ್ನು ಹಾಕಿ ತೂಕ ಮಾಡ್ತೀವಿ. ಮತ್ತು ಹಾಗೆ ಸುಮ್ಮನೆ ಸುರುವಿ ಎಷ್ಟೋ ನೀರು ಹಾಕೋದು ಎಷ್ಟೋ ಇದು ಮಾಡೋದು ರಾಬತ್ತಿ ಮಾಡೋಕ್ಕೆ ಹೋದರೆ ಬರಲ್ಲ. ಎನಿ ಕಂಡೀಷನ್ 10 kg ಹಿಟ್ಟಿಗೆ 750 ಗ್ರಾಮು ನೀರನ್ನು ಹಾಕಬೇಕು. ಒಂದು 300 ಗ್ರಾಮು 150 ಗ್ರಾಮ್ ಅಷ್ಟು ಗಮ್ ಅಂತ ಬರುತ್ತೆ ಸರ್. ಅದಕ್ಕೆ ಜೊತೆ ಮಿಕ್ಸ್ ಮಾಡಲಿಕ್ಕೆ ಅಂಟ್ಕೊಳ್ಳೋಂಥ ಇದು ಕೆಪಾಸಿಟಿ ಇರುತ್ತೆ. ಅದನ್ನು ಗಮ್ಮು ಮತ್ತು ಹಿಟ್ಟು ನೀರು ತೂಕ ಮಾಡಿಬಿಟ್ಟೆ ಮಿಕ್ಸರ್ಗೆ ಹಾಕಿ ಮಿಕ್ಸರನ್ನು ರನ್ನಿಂಗ್ ಮಾಡಿದಾಗ ಅದು ನಮಗೆ ಡ್ರೈ ಮಾಡಿ ಕೊಡುತ್ತೆ ಪೌಡ್ರನ್ನ. ಆ ಪೌಡ್ರನ್ನ ತೊಗೊಂಡು ಮಷೀನಿಗೆ ಬಾಕೆಟ್ ಇದೆ, ಆ ಬಾಕೆಟ್ ಒಳಗೆ ಹಾಕಿದ್ವಪ್ಪ ಅಂತೇಳಿದ್ರೆ ಆಮೇಲೆ ಕಡ್ಡಿ ಹಾಕ್ಕೋಬೇಕು. ಕಡ್ಡಿ ಫುಲ್ ಹಂಗೆ ಕಡ್ಡಿ ಬಿದಿರಿನೊಳಗೆ ಕಡ್ಡಿ ಮಾಡಿರ್ತಾರೆ. ಬಿದಿರಿನ ಮುಖಾಂತರ ಕಡ್ಡಿ ಅಂದರೆ ನೈಸಾಗಿ ಮಿಷನ್ನಿಂದ ನೀಟಾಗಿ ಬಂದಿರುತ್ತೆ. ಮತ್ತು ಅದರಲ್ಲಿ ಒಂದು ಡ್ಯಾಮೇಜ್ ಇದ್ದರೂ ಮಷೀನಲ್ಲಿ ಸ್ಟ್ರಕ್ ಆಗುತ್ತೆ. ಅದಕ್ಕೋಸ್ಕರ ಕಡ್ಡಿ ಹಾಕ್ಕೋಬೇಕಪ್ಪ ಅಂತ ಹೇಳಿದ್ರೆ ನಾವು ಅದು ನೀಟಾಗಿರ್ಬೇಕು ಕಡ್ಡಿ. ಅದನ್ನು ಕಡ್ಡಿಗೆ ಬಣ್ಣ ಎದ್ದಬೇಕು ಫಸ್ಟು. ಹಾಗೆ ಸುಮ್ಮನೆ ಎದ್ದಿದ್ರೆ ಅದು ಲುಕ್ ಕಾಣಲ್ಲ, ಒಂದು ಅಗರಬತ್ತಿ ಈ ರೀತಿಯಾಗಿ ಲುಕ್ ಕಾಣಲ್ಲ. ಅದಕ್ಕೋಸ್ಕರ ಇದು ಕೆಳಗಡೆ ಏನು ಮಾಡ್ತೀವಿ ನಾವು ಒಂದು ಬಣ್ಣ ಹಳದಿ ಅಥವಾ ಕೇಸರಿ ನಮಗೆ ಯಾವ್ದು ಇಷ್ಟ ಆಗುತ್ತೋ ಒಂದು ಬಣ್ಣವನ್ನು ಇಲ್ಲಿ ಎದ್ಬಿಟ್ಟು ಅದನ್ನು ನಾವು ಮಷಿನ್ಗೆ ಹಾಕ್ಕೊಂಡು ಡ್ರೈ ಆಗಿರ್ತಕ್ಕಂಥ ಪೌಡ್ರ್ ತೊಗೊಂಡು ಬಾಕೆಟ್ಗೆ ಹಾಕ್ಕೊಂಡು ಅದರ ನಂತರ ನಾವು ಮಷಿನನ್ನು ರನ್ನಿಂಗ್ ಮಾಡಿದ್ರೆ ಕಡ್ಡಿ ತಾನಾಗಿ ರೆಡಿಯಾಗಿ ಕೊಡುತ್ತೆ. ನಾವು ರಾಬತ್ತಿನ ಮಾರಿಬಿಟ್ಟು ದೇವರಿಗೆ ಹಚ್ಬೇಕಂದ್ರೆ ಧೂಪನ ಅದಕ್ಕೊಂದು ಸ್ಮೆಲ್ ಅಂತ ಬೇಕಲ್ಲ, ಆ ಸ್ಮೆಲ್ಲಿಗೋಸ್ಕರ ಒಂದು ಆಯಲ್ ಹಾಕಿಬಿಟ್ಟು ಡೀಪ್ ಆಯಲ್ ಅಂತ ಸಿಗುತ್ತೆ, ಒಳ್ಳೆ ಆಯಲ್ಲು. ಲೋಕಲ್ ಆಯಲ್ ತೊಗೊಂಬಂದು ಅದರಲ್ಲಿ ಎದ್ದಿ ಅಂತ ಹೇಳಿದ್ರೆ ಅದು ಕೆಮಿಕಲ್ ಅನಿಸುತ್ತೆ. ನಾವು ಡಿ ಪಿ ಆಯಲ್ ಅಂತೇಳಿ ತರ್ತೀವಿ. ಆ ಡಿ ಪಿ ಆಯಲ್ ತೊಗೊಂಬಂದುಬಿಟ್ಟು ಅದಕ್ಕೆ ಇಷ್ಟು ಗ್ರಾಮ್ ಸೇಂಟು ಇಷ್ಟು ಗ್ರಾಮ್ ಇದು ಆಯಿಲ್ಲು ಹಾಕಿಬಿಟ್ಟು ಆ ಕಡ್ಡಿ ಎದ್ಬಿಟ್ಟು ಸ್ಮೆಲ್ ಇರೋಂಥ ಸೇಂಟನ್ನು ನಮಗೆ ಯಾವುದು ಫರ್ಪಿನ್ ಬೇಕಾಗುತ್ತಲ್ಲ ಆ ಫರ್ಪಿನ್ ಹಾಕಿಬಿಟ್ಟು ನಾವು ಸೇಲ್ ಮಾಡ್ತೀವಿ, ಇಲ್ಲ ನಾವು ಮನೆಗೂ ಯೂಸ್ ಮಾಡ್ಕೊತೀವಿ. 1 ಟನ್ ಹಿಟ್ಟಿನಲ್ಲಿ 2 ಟನ್ ಅಗರಬತ್ತಿ ತಯಾರಿ. ಹೀಗೆ ಅಳತೆಗೆ ತಕ್ಕಂತೆ ಆಯಾ ಪ್ರಮಾಣದ ವಸ್ತುಗಳನ್ನು ಬಳಸಿ ಅಗರಬತ್ತಿ ತಯಾರಿಸಿದ್ರೆ ಜನರು ನಿಮ್ಮ ಉತ್ಪನ್ನವನ್ನು ಕೊಂಡುಕೊಳ್ಳೋದು ಖಚಿತ. ಇನ್ನು ಇಷ್ಟೆಲ್ಲ ತಯಾರಿಗೆ ನಿಮಗೆ ಬೇಕಾಗುವುದು ಕೇವಲ 1 kHb ವಿದ್ಯುತ್. 1 ಟನ್ ಹಿಟ್ಟಿನಲ್ಲಿ 2 ಟನ್ ಅಗರಬತ್ತಿಯನ್ನ ತಯಾರಿಸಬಹುದಾಗಿದ್ದು ಒಂದೇ ಮಷಿನ್ನಲ್ಲಿ ಮಹಿಳೆಯೊಬ್ಬರು ದಿನವೊಂದಕ್ಕೆ 40 ರಿಂದ 50 kg ಹಿಟ್ಟಿನಿಂದ ಅಗರಬತ್ತಿ ತಯಾರಿಸಬಹುದಾಗಿದ್ದು ಪ್ರತಿ ಕೆಜಿಗೆ 15 ರೂಪಾಯಿಗಳ ಲಾಭವಂತೂ ಖಂಡಿತ ಇದೆ. ಅಂದರೆ ಅವ್ರು ಕಚ್ಚಾ ಪದಾರ್ಥ ಅವ್ರಿಗೆ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಾವು ಮೆಟೀರಿಯಲ್ಸ್ ರಾಬತ್ತೆ ಕೊಡಬೇಕು. ಒಂದು ಇಲ್ಲಪ್ಪ ಅಂತೇಳಿದ್ರೆ ನಾನು ಹೇಳ್ಕೊಂಡು ಇಲ್ಲಿ ಮತ್ತು ಖರ್ಚಿಗೆ ಬೇಕಾಗುತ್ತೆ ಅಂಥೇಳಿ ನಾನೇ ಓನಾಗಿ ಏನು ಮಾಡ್ತೀನಿ ಲೋಕಲ್ಲಾಗಿ ಮಾರಲಿಕ್ಕೆ ಅಂಥೇಳಿ ಆಯಲ್ ಬ್ಯಾರಲ್ ತೊಗೊಂಬಂದುಬಿಟ್ಟು ಆಯಲ್ಲು ಮತ್ತು ಸೇಂಟು ತೊಗೊಂಬಂದುಬಿಟ್ಟು ಅದನ್ನು ಪಾಕೆಟ್ ಮಾಡಿ 1 kg ಅರ್ಧ kg ಪಾಕೆಟ್ ಮಾಡಿ ಲೋಕಲ್ ಅಂಗಡಿಗಳಿಗೆ ನಮ್ಮ ಬತ್ತಿಯನ್ನು ಇಷ್ಟಪಡೋಂಥ ಕಸ್ಟಮರ್ಸಿಗೆಲ್ಲ ಕೊಡ್ತೀವಿ. ಆಮೇಲೆ ಬಂದು ಕೂಡ ನಾವು ಎಲ್ಲ ಊರಲ್ಲಿ ಬಂದು ಒಯ್ತಾರೆ, ಹಳ್ಳಿಯಿಂದ ಬಂದು ಒಯ್ತಾರೆ. ಇದನ್ನು ನಾವು ಓನಾಗಿ ಬ್ರ್ಯಾಂಡ್ ಮಾಡಿದ್ವಿ ಅಂದರೆ ಸರ್ ಅಂಗಡಿಗಳಿಗೆ ಪರಿಚಯ ಮಾಡಿಸ್ಕೋಬೇಕು ನಾವು. ಫಸ್ಟ್ ಆಫ್ ಆಲ್ ನಮ್ಮದೊಂದು ಬ್ರ್ಯಾಂಡ್ ಇದೆ, ನಮ್ಮದು ರಾಬತ್ತಿ ಈ ಥರ ರೆಡಿ ಮಾಡಿದ್ದೀವಿ, ನಮ್ಮ ರಾಬತ್ತಿ ಹಚ್ಚಿ ನೋಡಿ ಅಂಥೇಳಿ ಅಂಗಡಿಗಳಿಗೆ ಸೇಲ್ ಮ್ಯಾನ್ಗಳನ್ನು ಕಾನ್ಸೆಪ್ಟ್ ಮಾಡ್ಕೋಬೇಕು ಸರ್. ನಾವು ಸೇಲ್ ಮ್ಯಾನ್ ಮಾಡಿಕೊಂಡು ಸೇಲ್ ಮಾಡೋದನ್ನು ಕಲಿಸ್ಬೇಕಾಗುತ್ತೆ. ಅಂಗಡಿಗಳಿಗೆ ಪರಿಚಯ ಮಾಡಿಕೊಂಡು ಅಂಗಡಿಗೆ ಕೊಡ್ಬೋದು. ಇಲ್ಲ ದೊಡ್ಡ ದೊಡ್ಡ ಮಾಲ್ಗಳು ಇರ್ತಾವಲ್ಲ ಆ ಮಾಲ್ಗಳಿಗೆ ನಮ್ಮ ರಾಬತ್ತಿಯನ್ನು ಈ ಥರ ಇದೆ ಅಂಥೇಳಿ ಪರ್ಚೇಸ್ ಮಾಡಿರಿ ಅಂಥೇಳಿ ನಾವು ಅವ್ರ ಹತ್ರ ಕನ್ಸೆಷನ್ ಮಾಡ್ಕೋಬೋದು. ಬಿಸಿನೆಸ್ ಮಾಡುವುದೇ ಒಂದಷ್ಟು ಆದಾಯವನ್ನು ಕಾಣೋದಕ್ಕೆ.
ಹಾಗಾಗಿ ಮಾರ್ಜಿನ್ ಸೆಟ್ ಮಾಡುವಾಗ ಹೆಚ್ಚಿನ ಗಮನ ವಹಿಸಬೇಕು. ಅಗರಬತ್ತಿ ತಯಾರಿಕೆಗೆ ತಗುಲುವ ಸಂಪೂರ್ಣ ವೆಚ್ಚವನ್ನ ಗಮನದಲ್ಲಿಟ್ಕೊಂಡೇ ಬೆಲೆ ನಿಗದಿ ಮಾಡಬೇಕು. ಹಾಗಾದ್ರೆ ಈ ಉದ್ಯಮಕ್ಕೆ ಆಗಬಹುದಾದ ವೆಚ್ಚ ಎಷ್ಟು? ಈ ಬಿಸಿನೆಸ್ನಲ್ಲಿ ಆದಾಯ ಎಷ್ಟು? ನೋಡೋಣ ಬನ್ನಿ. ನಮಗೆ ಇವಾಗ 1 ಟನ್ನು ಹಿಟ್ಟು, ಆಮೇಲೆ 800 kg ಕಡ್ಡಿ ಅಂತ ತೊಗೊಂಬಂದ್ವಿ ಅಂದರೆ ಒಂದು 62,000 ರೂಪಾಯಿ ಆಗುತ್ತೆ ಸರ್. ಆ 62,000 ರೂಪಾಯಿದಲ್ಲಿ ನಾವು ತೊಗೊಂಬಂದು ಸ್ಟಾರ್ಟ್ ಮಾಡಿದ್ವಿಪ್ಪ ಅಂತೇಳಿದ್ರೆ ಒಂದು 15 ದಿನದಲ್ಲೇ ಹೊಡಿತಾರೆ ನಮ್ಮ ಲೇಬರ್. ಅದನ್ನು ರಾಬತ್ತಿ ರೆಡಿ ಆದಮೇಲೆ ಏನಿಲ್ಲಪ್ಪ ಅಂದ್ರೆ 2 ಟನ್ ಕಡ್ಡಿ ಆಗುತ್ತೆ. 1 ಟನ್ ಹಿಟ್ಟು ತಂದರೆ 2 ಟನ್ ಕಡ್ಡಿ ಆಗುತ್ತೆ. ಆ 2 ಟನ್ ಕಡ್ಡಿನ ನಾವು ಮಾರಾಟಕ್ಕೆ ಕೊಡ್ತೀವಿ. ಅದರಲ್ಲಿ ಮತ್ತೇನು ಮಾಡ್ತೀನಿ, 1 ಟನ್ನಿನ ದುಡ್ಡು ಇಸ್ಕೊಂತೀನಿ ಪೇಮೆಂಟ್ ಮಾಡೋಕ್ಕೆ, 1 ಟನ್ನಿಂದನ್ನು ಮಾತ್ರ ನಾನು ಮೆಟ್ರಲ್ ತೊಗೊಂಬರ್ತೀನಿ. ಈ ರೀತಿ ಮಾಡ್ತೀನಿ. ಅದರಲ್ಲೇ ನಾವೇನು ಮಾಡ್ತೀವಿ, ಕರೆಂಟಿನ ಬಿಲ್ಲು, ಲೇಬರ್ ಪೇಮೆಂಟು, ಆಮೇಲೆ ಬಾಡಿಗೆ ಎಲ್ಲ ತೆಗೆದ್ಬಿಟ್ಟು ನಮಗೆ ಕೈಯಲ್ಲಿ ಉಳಿದು ಒಂದು 40-30 ಸಾವಿರ ರೂಪಾಯಿ ಉಳಿಯುತ್ತೆ. ಏನಿಲ್ಲ, ಒಂದು ದಿವಸಕ್ಕೆ ನಾವು ಲೇಬರ್ ಪೇಮೆಂಟು ಮತ್ತು ಕರೆಂಟ್ ಚಾರ್ಜು ಅದು ಇಲ್ಲ ಅಂತ ತಿಳಿದರೆ ಫಾರ್ 1 kgಗೆ 15 ರೂಪಾಯಿ ಉಳಿಸ್ಬೋದು ಸರ್. ನಾವು 15 ರೂಪಾಯಿ ಅಂತೂ ಮಿನಿಮಮ್ ಉಳಿಯುತ್ತೆ. ಅದು ಕಷ್ಟಪಟ್ಟು ನಾವು ಪ್ರೆಜರ್ ಹಾಕಿ ಲೇಬರ್ ಹತ್ರ ಕೆಲಸ ಮಾಡಿಸ್ಕೊಂಡು ಪ್ರತಿಯೊಂದು ಇದು ಮೂವ್ ಮಾಡಿದರೆ ಫಾರ್ 1 kgಗೆ 15 ರೂಪಾಯಿ ಅಂತ ನಾವು ಮಿನಿಮಮ್ ಉಳಿಸ್ಬೋದು. ಸರ್ಕಾರದಿಂದಲೂ ಲಭ್ಯವಿದೆ ಸಾಲ ಸೌಲಭ್ಯ. ಒಟ್ಟಾರೆ ಅಗರಬತ್ತಿ ಬಿಸ್ನೆಸ್ನ ಸಣ್ಣ ಮಟ್ಟದಲ್ಲಿ ಮಾಡಿದ್ರೂ ಖರ್ಚು ವೆಚ್ಚಗಳನ್ನೆಲ್ಲ ಕಳೆದು ತಿಂಗಳಿಗೆ 30,000 ರಿಂದ 40,000 ರೂಪಾಯಿವರೆಗೂ ಲಾಭವನ್ನ ಕಾಣಬಹುದು. ಸಣ್ಣದಾಗಿ ಆದ್ರೂ ಯಾವುದಾದ್ರೂ ಒಂದು ಉದ್ಯಮವನ್ನ ಮಾಡಬೇಕು ಎಂದುಕೊಂಡ ಮಹಿಳೆಯರ ಕನಸನ್ನ ಅಗರಬತ್ತಿ ಬಿಸ್ನೆಸ್ ಖಂಡಿತವಾಗಿಯೂ ನನಸಾಗಿಸಬಲ್ಲದು. ಇನ್ನು ಈ ಉದ್ಯಮಕ್ಕೆ ಸಾಲ ಸೌಲಭ್ಯವೂ ಲಭ್ಯವಿದ್ದು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ PMEGP ವತಿಯಿಂದಲೂ ಸಾಲ ಲಭ್ಯವಿದೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ನೋಡಿದ್ರಲ್ವಾ, ಮನೆಯಿಂದಲೇ ಉದ್ಯೋಗ ಸೃಷ್ಟಿಸಿಕೊಂಡು ಉದ್ಯಮಿಯೂ ಆಗೋದು ಹೇಗೆ ಅಂತ. ಇಂತಹ ಐಡಿಯಾಗಳು ಒಂದಷ್ಟು ಮಂದಿಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸುತ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.